TV9 ಡಿಜಿಟಲ್ಗೆ ಸ್ವಾಗತ. ನಾನು ಮೈಸೂರು ಜಿಲ್ಲಾ ಪ್ರತಿನಿಧಿ ರಾಮ್. ಮುಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಈಗ MDA ಆಗಿ ಬದಲಾಗಿದೆ, ಮೈಸೂರು ಅಭಿವೃದ್ಧಿ ಪ್ರಾಧಿಕಾರವಾಗಿದೆ. ಮಹತ್ವದ ಬೆಳವಣಿಗೆಯಲ್ಲಿ ನಗರಾಭಿವೃದ್ಧಿ ಇಲಾಖೆ MDA ಎನ್ನಲ್ಲಿ ಈ ಹಿಂದೆ 50-50 ಅನುಪಾತದಲ್ಲಿ ಏನು ಬದಲಿ ನಿವೇಶನಗಳನ್ನು ಪಡೆದುಕೊಂಡಿತ್ತು, 2023 ನಂತರ ಯಾವ್ಯಾವ ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ, ಈ ಎಲ್ಲ ನಿವೇಶನಗಳು ಸಹ ನಿಯಮವನ್ನು ಗಾಳಿಗೆ ತೂರಿ ಅಕ್ರಮವಾಗಿ ಪಡೆದುಕೊಂಡಿದೆ. ಹೀಗಾಗಿ ಈ ಎಲ್ಲ ನಿವೇಶನಗಳನ್ನು ವಾಪಸ್ಸು MDAಗೆ ಪಡೆದುಕೊಳ್ಬೇಕು ಅಂತೇಳಿ ಆದೇಶವನ್ನು ನೀಡಿದೆ. ಈ ಒಂದು ಏನು MDAನಲ್ಲಿ ಈ ಹಿಂದೆ ಆದಂತಹ ಈ ಒಂದು ಹಗರಣ, ಈ ಒಂದು ಆರೋಪ ರಾಜ್ಯಾದ್ಯಂತ ಸಾಕಷ್ಟು ಸದ್ದು ಮಾಡಿತ್ತು. ಅದರಲ್ಲೂ ಮಾಜಿ CM ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ಸಹ ಬದಲಿ ಈ ಒಂದು 50-50 ಅನುಪಾತದಲ್ಲಿ 14 ನಿವೇಶನಗಳನ್ನು ಪಡ್ಕೊಂಡಿದ್ರು. ಆದರೆ ಇಲ್ಲಿ ಒಂದು ಗಮನಿಸಬೇಕಾದಂಥ ಅಂಶ ಅಂತೇಳಿದ್ರೆ, CM ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ಈ ಒಂದು 50-50 ಅನುಪಾತದ ಅಡಿಯಲ್ಲಿ ಬದಲಿ ನಿವೇಶನವನ್ನು ಪಡ್ಕೊಂಡಂಥದ್ದು 2021ರಲ್ಲಿ. ಅದಾದ ನಂತರವೂ ಸಹ ಈ ಬದಲಿ ನಿವೇಶನಗಳು 50-50 ಅನುಪಾತದಲ್ಲಿ ಏನು ಪಡ್ಕೊಂಡಿದ್ರು, ಇವೆಲ್ಲವೂ ಸಹ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ನಿಯಮಗಳನ್ನು ಗಾಳಿಗೆ ತೂರಿ ಪಡೆದುಕೊಳ್ಳಲಾಗಿದೆ ಅನ್ನೋ ಒಂದು ಆರೋಪ ಕೇಳಿ ಬಂದಿತ್ತು. ಇದೇ ಕಾರಣಕ್ಕಾಗಿ ಇದು ರಾಜ್ಯಾದ್ಯಂತ ಸಂಚಲನವನ್ನು ಮೂಡಿಸಿತ್ತು, ಸಾಕಷ್ಟು ಸದ್ದು ಮಾಡಿತ್ತು. ಅಷ್ಟೇ ಅಲ್ಲ, BJP JDS ಇದರ ವಿರುದ್ಧವಾಗಿ ಸಾಕಷ್ಟು ಪ್ರತಿಭಟನೆಗಳನ್ನು ನಡೆಸಿದರು. ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡುವಂತಹ ಕೆಲಸವನ್ನು ಸಹ ಮಾಡಿದರು. ಈ ಎಲ್ಲ ಬೆಳವಣಿಗೆಯ ನಂತರ ಅಂದರೆ 2021ರಲ್ಲಿ ಪಡೆದಂತಹ ಬದಲಿ ನಿವೇಶನಗಳನ್ನು CM ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ವಾಪಸ್ಸು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದಿನ ಅಂದರೆ ಮುಡಾಗೆ ಇಂದಿನ MDAಗೆ ವಾಪಸ್ಸು ಕೊಡುವಂತಹ ಕೆಲಸವನ್ನು ಮಾಡಿದರು. ಯಾವಾಗ ಆ 14 ನಿವೇಶನಗಳನ್ನು ಅವರು ವಾಪಸ್ಸು ಕೊಟ್ಟರೋ, ಅದಾದ ನಂತರ ಇದೇ ರೀತಿಯಾಗಿ ಎಲ್ಲ ನಿವೇಶನಗಳನ್ನು 50-50 ಅನುಪಾತದಲ್ಲಿ ಪಡ್ಕೊಂಡಿದ್ದಾರೆ, ಅದೆಲ್ಲವನ್ನು ಸಹ ವಾಪಸ್ಸು ಪಡಿಬೇಕು ಅಂತೇಳಿ ಸಾಕಷ್ಟು ಹೋರಾಟಗಳು ನಡೆದಿದ್ವು. ಇದರ ಜೊತೆಗೆ ಇದರ ಬಗ್ಗೆ ದೂರನ್ನು ನೀಡಿದಂತಹ ದೂರುದಾರ ಸ್ನೇಹಮಯಿ ಕೃಷ್ಣ ಸಹ ಒತ್ತಾಯವನ್ನು ಮಾಡಿದರು. ಇದೀಗ ಮಹತ್ವದ ಬೆಳವಣಿಗೆಯಲ್ಲಿ 2023ರ ನಂತರ ಈ ಒಂದು MDAಯಿಂದ ನೀಡಲಾಗಿರುವಂತಹ ಬದಲಿ ನಿವೇಶನಗಳನ್ನು ವಾಪಸ್ಸು ತೆಗೆದುಕೊಳ್ಬೇಕು ಅಂತೇಳಿ ಆದೇಶವನ್ನು ಮಾಡಿದ್ದಾರೆ. ಇದು ಒಂದು ರೀತಿಯಾಗಿ ಸಾವಿರಾರು ಕೋಟಿಯ ಅಂದರೆ ಅಂದಾಜಿನ ಪ್ರಕಾರ 2,000 ಕೋಟಿ ಮೌಲ್ಯದ 1,100 ನಿವೇಶನಗಳು ವಾಪಸ್ಸು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬರ್ತಾ ಇರುವಂಥದ್ದು. ಇದು ನಿಜಕ್ಕೂ ಹೋರಾಟವನ್ನು ಏನು ಭ್ರಷ್ಟಾಚಾರದ ವಿರುದ್ಧ, ಅಕ್ರಮಗಳ ವಿರುದ್ಧ ಹೋರಾಟವನ್ನು ಮಾಡಿದ್ದಕ್ಕೆ ಸಿಕ್ಕಂತಹ ಜಯ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಇದರ ಜೊತೆಗೆ ಏನು ದೂರುದಾರ ಸ್ನೇಹಮಯಿ ಕೃಷ್ಣ ಸಹ ಈಗ ಮತ್ತಷ್ಟು ಅಂಶಗಳ ಬಗ್ಗೆ ಗಮನ ಸೆಳೆಯಲಿಕ್ಕೆ ಒಂದು ಪತ್ರವನ್ನು ಬರೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಪ್ರಮುಖವಾಗಿ ಈ ಒಂದು ಆದೇಶ ಏನಿದೆ, ಈ ಆದೇಶವನ್ನು ಉಲ್ಲೇಖಿಸಿ, ಅಂದರೆ ಈ ಆದೇಶದಲ್ಲಿ 2023ರ ನಂತರ ತೆಗೆದುಕೊಂಡಂತಹ ಈ ಬದಲಿ ನಿವೇಶನಗಳು 50-50 ಅವುಗಳನ್ನು ಮಾತ್ರ ವಾಪಸ್ಸು ತೆಗೆದುಕೊಳ್ಳಲಿಕ್ಕೆ ಆದೇಶವನ್ನು ನೀಡಿದ್ದಾರೆ. ಮತ್ತು ಅದರ ಜೊತೆಗೆ ವಾಪಸ್ಸು ತೆಗೆದುಕೊಳ್ಬೇಕು ಅಂತೇಳಿದರೆ ಇಮಿಡಿಯೇಟಾಗಿ ತತ್ಕ್ಷಣಕ್ಕೆ ಜಾರಿ ಬರುವಂತೆ ತೆಗೆದುಕೊಳ್ಳಲಿಕ್ಕೆ ಆದೇಶವನ್ನು ನೀಡಿಲ್ಲ. ಈ ರೀತಿಯಾದಂಥ ಗೊಂದಲವನ್ನು ಮಾಡಬಾರ್ದು ಅನ್ನೋ ಒಂದು ಒತ್ತಾಯವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಪ್ರಮುಖವಾಗಿ 2021ರಲ್ಲಿ ಏನು ಮಾಜಿ CM ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರಿಗೂ ಸಹ 50-50 ಅನುಪಾತದಲ್ಲಿ ಬದಲಿ ನಿವೇಶನವನ್ನು ನೀಡಲಾಗಿತ್ತು. ಹೀಗಾಗಿ ಅವರನ್ನು ರಕ್ಷಣೆ ಮಾಡಲಿಕ್ಕೆ 2023ರ ನಂತರದ ಒಂದು ನಿವೇಶನಗಳ ಬಗ್ಗೆ ಆದೇಶವನ್ನು ಮಾಡಿದ್ದಾರೆ. ಹೀಗಾಗಿ ಸಮಗ್ರವಾಗಿ ಏನು 50-50 ಅನುಪಾತದಲ್ಲಿ ಬದಲಿ ನಿವೇಶನಗಳು ಕೊಟ್ಟಿದ್ದಾರೆ, ಅವೆಲ್ಲವನ್ನು ಸಹ ವಾಪಸ್ಸು ಪಡೆಯುವಂಥ ಆದೇಶವನ್ನು ಪುನರ್ ಪರಿಶೀಲಿಸಿ ಮಾಡಬೇಕು ಅಂತೇಳಿ ಅವರು ಒಂದು ಒತ್ತಾಯವನ್ನು ಸಹ ಮಾಡ್ತಾ ಇರುವಂಥದ್ದು. ಮತ್ತು ಈ ಎಲ್ಲ ಬೆಳವಣಿಗೆಯಿಂದಾಗಿ ಅತ್ಯಂತ ಕಷ್ಟವನ್ನು ಮತ್ತು ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥವರು ಜನಸಾಮಾನ್ಯರು. ಒಂದು ಕಡೆ ಸರ್ಕಾರದ ಅಂದರೆ MDAನ ಆಸ್ತಿ ವಾಪಸ್ಸು MDAಗೆ ಬರ್ತಾ ಇದೆ ಅನ್ನೋ ಒಂದು ಖುಷಿ ಇದ್ದರೆ, ಮತ್ತೊಂದು ಕಡೆ ಈಗಾಗಲೇ ಬಹುತೇಕ ಪ್ರಕರಣಗಳಲ್ಲಿ MDAನಿಂದಾಗಿ ಬದಲಿ ನಿವೇಶನಗಳನ್ನು 50-50 ಅನುಪಾತದಲ್ಲಿ ಅಕ್ರಮವಾಗಿ ಅವರು ಪಡೆದುಕೊಂಡಿದ್ದರೂ ಸಹ ಅದನ್ನು ಪಡೆದುಕೊಂಡ ನಂತರ ಅವರು ಕೈಯನ್ನು ಬದಲಾಯಿಸಿರ್ತಾರೆ. ಅಂದರೆ ಅಕ್ರಮವಾಗಿ ಪಡೆದಂತಹ ನಿವೇಶನಗಳನ್ನು ಜನಸಾಮಾನ್ಯರಿಗೆ ಮಾರಾಟವನ್ನು ಮಾಡಿರುವಂಥದ್ದು ಬಹುತೇಕ ಪ್ರಕರಣಗಳಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿ ಈ ಅಕ್ರಮವನ್ನು ಮಾಡಿದಂಥವರು ಆ ಒಂದು ನಿವೇಶನವನ್ನು ಪಡೆದುಕೊಂಡು ವಾಪಸ್ಸು ಜನಸಾಮಾನ್ಯರಿಗೆ ಮಾರಾಟ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಂದ ಖರೀದಿ ಮಾಡಿದಂತಹ ಅಂದರೆ ಮೈಸೂರಿನಂತಹ ನಗರದಲ್ಲಿ ಒಂದು ಸ್ವಂತ ಸೂರನ್ನು ನಾವು ಪಡೆದುಕೊಳ್ಬೇಕು ಅಂತೇಳಿ ತಮ್ಮ ಹೊಟ್ಟೆ ಬಟ್ಟೆಯನ್ನು ಕಟ್ಟಿ ಸಾಕಷ್ಟು ಕಷ್ಟವನ್ನು ಪಟ್ಟು ಉಳಿತಾಯದ ಹಣದಲ್ಲಿ ಈ ರೀತಿ ನಿವೇಶನವನ್ನು ಖರೀದಿ ಮಾಡಿರೋಂಥವರು ಈಗ ಸಂಕಷ್ಟಕ್ಕೆ ಸಿಲ್ಕೊಳ್ತಾರೆ. ಹೀಗಾಗಿ ಅವರಿಗೆ ಸರ್ಕಾರ ಪರ್ಯಾಯವಾಗಿ ಅಂದರೆ ಎಲ್ಲಿ ಜಿನಿಯನ್ನಾಗಿ ಅಂದರೆ ಅವರು ಯಾರು ಕಾನೂನುಬದ್ಧವಾಗಿ ಅಂದರೆ ಈ ರೀತಿಯಾಗಿ ಖರೀದಿಯನ್ನು ಮಾಡಿರ್ತಾರೆ ಅವರನ್ನು ಗಮನವನ್ನು ಸರ್ಕಾರ ಸೆಳೆಯಬೇಕಾಗ್ತದೆ. ಅಂದರೆ ಅವರಿಗೆ ಒಂದು ಪರಿಹಾರವನ್ನು ಕೊಡುವಂಥ ಕೆಲಸವನ್ನು
ಮಾಡಬೇಕಾಗ್ತದೆ ಅಂತೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಸಹ ಒತ್ತಾಯವನ್ನು ಮಾಡಿದ್ದಾರೆ. ಮತ್ತು ಅಂಥವರು ಈಗ ಅಂದರೆ ಜನಸಾಮಾನ್ಯರು ಈ ರೀತಿಯಾಗಿ ಯಾರು ಅಕ್ರಮವನ್ನು ಮಾಡಿದ್ದಾರೆ, ಅವರಿಂದ ನಿವೇಶನವನ್ನು ಖರೀದಿ ಮಾಡಿ ಮೋಸ ಹೋಗಿದ್ದಾರೆ, ಅವರಿಗೆ ಕಾನೂನು ಸಲಹೆಗಳೇನಾದ್ರು ಬೇಕಿದ್ದರೆ ಅಥವಾ ಕಾನೂನು ಸಹಾಯ ಬೇಕಿದ್ದರೆ ನಾನು ಖಂಡಿತವಾಗಿಯೂ ಅವರಿಗೆ ಸಹಾಯವನ್ನು ಮಾಡ್ತೇನೆ, ಕಾನೂನಿನ ನೆರವನ್ನು ನೀಡ್ತೇನೆ ಅನ್ನೋ ಒಂದು ಮಾತನ್ನು ಸಹ ಅವರು ಹೇಳಿರುವಂಥದ್ದು. ಇದರ ಜೊತೆಗೆ ಅವರು ಸಾಕಷ್ಟು ಒತ್ತಾಯಗಳನ್ನು ಸಹ ಮಾಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಅಕ್ರಮವಾಗಿ ನಿವೇಶನವನ್ನು ಹಂಚಿಕೆ ಮಾಡಲಾಗಿತ್ತು ಅಂತ ಹೇಳೋದು ರುಜುವಾತಾಗಿದೆ. ಹಾಗಾಗಿ ಅದನ್ನ ವಾಪಸ್ಸು ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ. ಯಾಕಂದರೆ ಈ ಒಂದು ಆರೋಪ ಕೇಳಿ ಬಂದಾಗ ಏನು ಸ್ನೇಹಮಯಿ ಕೃಷ್ಣ ದೂರನ್ನು ನೀಡಿದ ನಂತರ ಆದಂತಹ ಬೆಳವಣಿಗೆಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ರೀತಿಯಾದಂತಹ ತನಿಖೆಗಳು ಮತ್ತು ಇಲ್ಲಿ ವಿಚಾರಣೆಗಳು ಪರಿಶೀಲನೆಗಳು ಆಗಿರುವಂಥದ್ದು. ಒಂದು ಕಡೆ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿತ್ತು. ಲೋಕಾಯುಕ್ತ ಸಹ ಸಮಗ್ರವಾದಂತಹ ತನಿಖೆಯನ್ನು ಈ ನಿಟ್ಟಿನಲ್ಲಿ ಮಾಡಿತು. ಇದಾದ ನಂತರ ದೇಸಾಯಿ ಅವರ ಆಯೋಗವನ್ನು ಸರ್ಕಾರವೇ ರಚನೆ ಮಾಡಿತ್ತು. ಈ 50-50 ಅನುಪಾತದಲ್ಲಿ ನಿವೇಶನವನ್ನು ಹಂಚಿಕೆ ಯಾವ ರೀತಿ ಮಾಡಲಾಗಿದೆ, ಯಾವ ರೀತಿಯಾದಂತಹ ಕಾನೂನಿನಲ್ಲಿ ಅಂದರೆ ಲೋಪ ದೋಷಗಳು ಆಗಿದ್ದಾವೆ, ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ, ಇದರ ಬಗ್ಗೆ ಸಮಗ್ರವಾದಂತಹ ವರದಿಯನ್ನು ನೀಡಬೇಕು ಅಂತೇಳಿ ದೇಸಾಯಿ ಆಯೋಗವನ್ನು ರಚನೆ ಮಾಡಿತ್ತು. ದೇಸಾಯಿ ಆಯೋಗ ಸಹ ಇಲ್ಲಿ ಬಂದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಂಪೂರ್ಣವಾದಂತಹ ಪರಿಶೀಲನೆ ಮಾಡಿ ತನಿಖೆಯನ್ನು ಮಾಡಿ ವರದಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದರು. ಲೋಕಾಯುಕ್ತ ಸಹ ಆರಂಭಿಕವಾಗಿ ಎಲ್ಲ ಒಂದು ರೀತಿಯಾದಂಥ ತನಿಖೆಯನ್ನು ಎಲ್ಲವನ್ನು ಮಾಡಿ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವಂಥ ಕೆಲಸವನ್ನು ಮಾಡಿದರು. ಇದರ ನಡುವೆ ಜಾರಿ ನಿರ್ದೇಶನಾಲಯ ಇಡಿ ಸಹ ಎಂಟ್ರಿ ಕೊಟ್ಟಿತ್ತು. ಅಂದರೆ ಕೋಟ್ಯಾಂತರ ರೂಪಾಯಿಯ ಹಣದ ವ್ಯವಹಾರಗಳು ಈ ಒಂದು ಆರೋಪದಲ್ಲಿ ಇದೆ ಅನ್ನೋ ಕಾರಣಕ್ಕಾಗಿ ಇಡಿ ಸಹ ಎಂಟ್ರಿಯನ್ನು ಪಡ್ಕೊಂಡಿತ್ತು. ಈ ಹಿಂದೆ ಆಯುಕ್ತರಾಗಿ ಕೆಲಸ ಮಾಡಿದಂಥವ್ರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡುವಂಥದ್ದು, ಇಲ್ಲಿನ ಸಿಬ್ಬಂದಿಯನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡುವಂಥದ್ದು, ಸಾಕಷ್ಟು ಅಕ್ರಮವಾದಂತಹ ನಿವೇಶನಗಳನ್ನು ಮುಟ್ಟುಗೋಲು ಹಾಕಿಸುವಂಥ ಆದೇಶವನ್ನು ನೀಡುವಂಥದ್ದು ಈ ಎಲ್ಲವೂ ಸಹ ಆಗಿತ್ತು. ಹೀಗಾಗಿ ಇದೆಲ್ಲ ಆದ ನಂತರ ಒಂದು ಕನ್ಕ್ಲೂಷನ್ಗೆ ಬಂದು ಅಂದರೆ 2023ರ ನಂತರ ಕಾನೂನು ಬಾಹಿರವಾಗಿ ನಿಯಮಗಳನ್ನು ಗಾಳಿಗೆ ತೂರಿ ಈ ಒಂದು ನಿವೇಶನಗಳನ್ನ ಪಡೆದುಕೊಳ್ಳಲಾಗಿದೆ. ಹೀಗಾಗಿ ಇದನ್ನು ವಾಪಸ್ಸು ಪಡಿಬೇಕು ಅಂತೇಳಿ ನಗರಾಭಿವೃದ್ಧಿ ಇಲಾಖೆ ಆದೇಶವನ್ನೇನೋ ಮಾಡಿದೆ. ಆದರೆ ಈಗ ಇರುವಂತಹ ಪ್ರಶ್ನೆ, ಈ ರೀತಿ ಅಕ್ರಮವಾಗಿ ನಿವೇಶನವನ್ನು ಪಡೆದುಕೊಂಡ ನಂತರ ಈ ಅಕ್ರಮವಾಗಿ ನಿವೇಶನ ಕೊಟ್ಟಂತಹ ಅಧಿಕಾರಿಗಳು ಮತ್ತು ಅಕ್ರಮವಾಗಿ ನಿವೇಶನವನ್ನು ಪಡೆದುಕೊಂಡಂಥವ್ರು ಇವರಿಬ್ಬರಿಗೂ ಶಿಕ್ಷೆ ಆಗಬೇಕು ಅನ್ನೋ ಒತ್ತಾಯ ಈಗ ಕೇಳಿ ಬರ್ತಾ ಇರುವಂಥದ್ದು. ಖುದ್ದು ದೂರುದಾರ ಸ್ನೇಹಮಯಿ ಕೃಷ್ಣ ಸಹ TV9 ಮುಖಾಂತರವಾಗಿ ಈ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ನೀಡುವಂಥ ವ್ಯಾಖ್ಯಾನ ಅಂತ ಹೇಳಿದ್ರೆ, ಈಗಾಗಲೇ ಏನು ಅವರು ತಪ್ಪು ಮಾಡಿದ್ದಾರೆ, ಅಕ್ರಮವಾಗಿ ಕಾನೂನು ಬಾಹಿರವಾಗಿ ತೆಗೆದುಕೊಂಡಿದ್ದಾರೆ. ಒಂದು ರೀತಿಯಾಗಿ ಪೊಲೀಸರು ಕಳ್ಳರಿಗೆ ನೀವು ಕಳ್ಳತನವನ್ನು ಏನು ಮಾಡಿದ್ದೀರಾ ಆ ಕಳ್ಳತನದ ಮಾಲುಗಳನ್ನು ವಾಪಸ್ಸು ಕೊಟ್ಬಿಡಿ, ನೀವು ಆರಾಮಾಗಿರಿ ಅಂತ ಸೂಚಿಸಿದಂಗಾಗಿದೆ. ಇದು ಸರಿಯಾದಂತಹ ಕ್ರಮವಲ್ಲ. ಹೀಗಾಗಿ ಆದೇಶದಲ್ಲಿ ಮತ್ತೊಮ್ಮೆ ಪುನರ್ ಪರಿಶೀಲನೆಯನ್ನು ಮಾಡಿ ಈ ರೀತಿ ಯಾರು ಅಕ್ರಮವಾಗಿ ಅಂದರೆ 50-50 ಅನುಪಾತದ ಒಂದು ನಿಯಮವನ್ನು ದುರ್ಬಳಕೆ ಮಾಡಿಕೊಂಡು ನಿವೇಶನವನ್ನು ಕೊಟ್ಟಂಥವ್ರಿಗೆ ಮತ್ತು ಪಡೆದುಕೊಂಡಂಥವ್ರಿಗೆ ಇಬ್ಬರಿಗೂ ಕಾನೂನಾತ್ಮಕವಾಗಿ ಶಿಕ್ಷೆ ಆಗಬೇಕು ಅನ್ನೋ ಒತ್ತಾಯವನ್ನು ಸಹ ಮಾಡ್ತಾ ಇರುವಂಥದ್ದು. ಹೀಗಾಗಿ ಇದು ಈ ಒಂದು ಏನು ಆದೇಶ ಬಂದಿದೆ ಇದು ಆರಂಭ ಮಾತ್ರ. ಇಲ್ಲಿಂದ ಮುಂದೆ ಯಾವ ರೀತಿಯಾಗಿ ಈ ಆದೇಶದ ಪಾಲನೆ ಆಗ್ತದೆ, ಎಷ್ಟು ನಿವೇಶನಗಳು ವಾಪಸ್ಸು ಬರ್ತದೆ, ಯಾಕಂದರೆ ಈಗಾಗಲೇ ದೂರುದಾರ ಹೇಳಿರುವಂತೆ ಒಟ್ಟಾರೆ ಈ ಒಂದು 50-50 ಹಗರಣ ಏನಿದೆ 5,000 ಕೋಟಿಯಷ್ಟು ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಅಂದಾಜಿನ ಪ್ರಕಾರ 2,200 ಕೋಟಿಯಷ್ಟು ನಿವೇಶನಗಳು ವಾಪಸ್ಸು ಪಡೀಲಿಕ್ಕೆ ಆದೇಶವನ್ನು ಮಾಡಿದೆ. ಸಮಗ್ರವಾದಂತಹ ಅಕ್ರಮದ ನಿವೇಶನಗಳ ವಾಪಸ್ಸು ಪಡೆದುಕೊಳ್ಬೇಕು ಅನ್ನೋದು ಈಗಿನ ಒತ್ತಾಯ ಆಗಿದೆ. ಇದರ ಜೊತೆಗೆ ಪ್ರಮುಖವಾಗಿ ಎಲ್ಲರ ಗಮನ ಸೆಳೆದಂಥದ್ದು, ರಾಜ್ಯಾದ್ಯಂತ ಸಾಕಷ್ಟು ಸದ್ದು ಮಾಡಿದಂಥದ್ದು ಮಾಜಿ CM ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿಯವರು ಪಡೆದಂತಹ 14 ನಿವೇಶನಗಳು. ಈಗಾಗಲೇ ಅವರು ಅದನ್ನು ವಾಪಸ್ಸು ಕೊಟ್ಟಿದ್ದಾರೆ. ಮತ್ತು 2023ರ ನಂತರ ಬಂದರೆ 2021ರ ಆದೇಶಕ್ಕೆ ಅದು ಅನ್ವಯ ಸಹ ಆಗೋದಿಲ್ಲ. ಆದರೆ ಯಾವಾಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ನಗರಾಭಿವೃದ್ಧಿ ಸಚಿವರನ್ನಾಗಿ ಆಯ್ಕೆ ಮಾಡಲಾಯಿತು, ನೇಮಿಸಲಾಯಿತು, ಆವಾಗ ಎಲ್ಲರಲ್ಲೂ ಇದ್ದಂತಹ ಅನುಮಾನ ಖುದ್ದು ದೂರುದಾರ ಸ್ನೇಹಮಯಿ ಕೃಷ್ಣ ಅನುಮಾನ ವ್ಯಕ್ತಪಡಿಸಿದ್ದು ಸಹ ಎಲ್ಲೋ ಒಂದು ಕಡೆ ಮುಡಾದಲ್ಲಿ ಆದಂತಹ ಎಲ್ಲ ಹಗರಣಗಳನ್ನ ಮುಚ್ಚಾಕಲಿಕ್ಕೆ ಒಂದು ಪ್ರಯತ್ನ ಆಗ್ಬೋದು ಅಂತೇಳಿ. ಆದರೆ ಇವತ್ತು TV9 ಮುಖಾಂತರವಾಗಿಯೇ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯಗೆ ಸ್ನೇಹಮಯಿ ಕೃಷ್ಣ ಧನ್ಯವಾದ ಹೇಳುವಂಥ ಕೆಲಸವನ್ನು ಮಾಡಿದರೆ. ಅಂದರೆ ಅವರು ನಾವೇನು ಊಹೆಯನ್ನು ಮಾಡಿದೋ, ಅನುಮಾನವನ್ನು ವ್ಯಕ್ತಪಡಿಸಿದೋ ಅದಕ್ಕೆ ವ್ಯತಿರಿಕ್ತವಾಗಿ ಅಂದರೆ ಮುಡಾದ ಆಸ್ತಿಯನ್ನು ಉಳಿಸುವ ಒಂದು ದಿಟ್ಟ ನಿರ್ಧಾರವನ್ನು, ಒಂದು ಹೆಜ್ಜೆಯನ್ನು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಇಟ್ಟಿದ್ದಾರೆ. ಹೀಗಾಗಿ ಅವರಿಗೆ ಧನ್ಯವಾದವನ್ನು ಸಹ ತಿಳಿಸುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದರು. ಅಷ್ಟೇ ಅಲ್ಲ, ಯಾಕಂದರೆ ಮುಡಾದಲ್ಲಿ ಆದಂತಹ ಹಗರಣ ಯಾರಿಂದಲೂ ಮುಚ್ಚಾಕೋದಕ್ಕೆ ಸಾಧ್ಯವಿಲ್ಲ. ದಾಖಲೆಗಳು ಇದ್ದಾವೆ ಮತ್ತು ಬೇಕಾದಂಥ ಪೂರಕ ಸಾಕ್ಷಿಗಳಿದ್ದಾವೆ. ಈ ನಿಟ್ಟಿನಲ್ಲಿ ಅಲ್ಲಿ ಆ ಸ್ಥಾನದಲ್ಲಿ ಯಾರೇ ಬಂದರೂ ಆ ಕ್ರಮವನ್ನು ತೆಗೆದುಕೊಂಡಿದ್ರು. ಆದರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಸಚಿವರಾದ ತಕ್ಷಣದಲ್ಲಿ ಅಂದರೆ ಆದಷ್ಟು ಬೇಗ ಈ ಒಂದು ನಿರ್ಧಾರವನ್ನು ಕೈಗೊಂಡು ಸರ್ಕಾರದ ಮೂಡಾದ ಆಸ್ತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಇದರ ಜೊತೆಗೆ ಸಮಗ್ರವಾದಂತಹ ಎಲ್ಲ ಅಂದರೆ ಈ 50-50 ಅನುಪಾತದಲ್ಲಿ ಪಡೆದಿರುವಂಥ ಎಲ್ಲ ನಿವೇಶನಗಳ ವಿಚಾರದಲ್ಲೂ ಇದೇ ರೀತಿಯಾದಂಥ ಆದೇಶವನ್ನು ಮಾಡಲಿ. ಇದರ ಜೊತೆಗೆ ಯಾರು ನಿವೇಶನವನ್ನು ಕೊಟ್ಟಿದ್ದಾರೆ, ಯಾರು ಪಡೆದಿದ್ದಾರೆ
ಅವ್ರಿಗೂ ಸಹ ಶಿಕ್ಷೆ ಆಗಲಿ, ಅಲ್ಲಿಯವರೆಗೂ ಸಹ ನನ್ನ ಹೋರಾಟವನ್ನು ಮುಂದುವರಿಸ್ತೇನೆ ಅಂತೇಳಿ ಸ್ನೇಹಮಯ ಕೃಷ್ಣ ಅವರು ಸ್ಪಷ್ಟಪಡಿಸಿರುವಂಥದ್ದು. ಹೀಗಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈ ಹಿಂದೆ ಅಂದರೆ ಈಗ MDAನಲ್ಲಿ ಏನು ಈ ಒಂದು ಹಗರಣ ಆರೋಪಗಳು ಕೇಳಿ ಬರ್ತಾ ಇದೆ, ಇದಕ್ಕೆಲ್ಲಕ್ಕೂ ಒಂದು ತಾರ್ಕಿಕ ಅಂತ್ಯ ಸಿಗಲಿ, ಸರ್ಕಾರದ ಆಸ್ತಿ ವಾಪಸ್ಸು ಸರ್ಕಾರಕ್ಕೆ ಸಿಗಲಿ. ಇದೆಲ್ಲದರ ನಡುವೆ ಜನಸಾಮಾನ್ಯರಿಗೆ ಏನು ಅನ್ಯಾಯ ಆಗ್ತಾ ಇದೆ ಅದಕ್ಕೆ ಸರ್ಕಾರ ಒಂದು ರೀತಿಯಾದಂಥ ಪರಿಹಾರವನ್ನು ಕೊಡುವಂಥ ಕೆಲಸ ಮಾಡಲಿ ಅನ್ನೋದೇ ಎಲ್ಲರ ಆಶಯ.